ನೀ ಹ್ಯಾಣತಿ ಅಂದ್ರ ನನ್ನ ಕೈಯಾಗಿನ ಆಳದೀನಿ ನಿನ್ನ ಸೋಮರು ರೊಟ್ಟಿವನಿಗೆ ಮಾಡ್ಲಾಕ ತಂದನಿ ಹೆಂಗೂ ನನ್ನ ಹೇಳ್ತಾನ್ರಿ ಕೈಯಾನ ಆಳ ನಾನಿನ ದುಡಿಸ್ಕೋಲಾಕ ತಂದನಿ ಅಂತ ಹೇಳವನು ನೀನ ಏ ಇವ್ನರ್ಲೆ ಒಳಗ ತಂದ ರಾಮಾಯಣಿ ಹೋಗಿಸಿದವನು ನೀನ ಏ ಬಸವನವ್ರಲೆ ಏನಂತ ಹೇಳತ್ತಿದಿ ರಾಮದೇವ ದೊಡ್ಡವ ತ್ರಿಕಾಲಜ್ಞಾನಿ ರಾಮದೇವ ಅಂದಿ ಹೌದು ಅಗಮ ನಿಗಮ ಎಲ್ಲಾ ಓದಿದಾವ ಇದ್ದಿ ಹೌದಲ್ಲ ಹಿಂದಿಂದ ಮುಂದಿಂದ ಎಲ್ಲಾ ತಿಳಿದಾವ ಇದ್ದಿ ಬಲ್ಲವ್ ಇದ್ದಿ ಮಾರಿಚ್ ಅನ್ನುವಂತ ರಾಕ್ಷಸ ಜಿಂಕೆಯಾಗಿ ಬಂದತಿ ಅನ್ನೋದು ನಿನ್ನ ರಾಮಗೆ ಯಾಕೆ ತಿಳಿಲಿಲ್ಲವ ಆ ವಿಷಯ ಕೇಳುದು ಹೌದಲ್ಲ ಅಲ್ಲ ಸೀತಾದೇವಿ ಹೇಳ್ತಾಳ ತಮ್ಮಣ್ಣ ರಾಮಚಂದ್ರ ನನ್ನವರೇ ಹಿಂದಿನ ಮುಂದಿಂದ ಎಲ್ಲ ತಿಳಿತಿತ್ತಲ್ಲ ನೀನ ಹೇಳಿದೆ ನನಗೆ ರಾಮದೇವ ದೊಡ್ಡ ಮತಿ ಹೌದು ಹೌದ್ರಲ್ಲ ಆ ಮಾರಿಚ ಬಂದು ಬಂದು ಮಾಯದ ಜಿಂಕೆಯಾಗಿ ಅವ್ರ ವನವಾಸಕ್ಕೆ ಬಂದಾಗ ಅವರ ಗುಡಿಸಲ ಮುಂದಿಂದ ಹಾದು ಹೋಗುವಾಗ ಏನಾಯ್ತ್ರಿ ಹೇಳ್ತಿ ಸೀತಾ ಹೇಳ್ತಾಳ ಪತಿದೇವ ಆ ಮಾಯದ ಅದೇನು ಜಿಂಕೆ ಐತ್ಲಿ ಆ ಜಿಂಕೆ ನನಗೆ ಬೇಕಂದಳ ಹೌದು ಆ ಜಿಂಕೆ ನನಗೆ ಬೇಕು ಹಠ ಮಾಡಿ ಕೇಳ್ತಾಳು ಕೇಳಿದಾಗ ಅವಾಗ ಸೀತಾ ನಿನಗ ಗೊತ್ತಾಗಂಗಿಲ್ಲ ಅದು ದೈತ್ಯ ವಂಶೈತ್ಯವ ಮಾರಿಚ ಬಂದನ ರಾವಣನ ಕಡೆ ಅವ ಬಂದಾನು ಆ ಜಿಂಕಿ ಕೇಳಕ್ ಹೋಗಬೇಡ ಅಂತೇಳಿ ನಿನಗ ಜ್ಞಾನೋದಯ ಆತೋ ಏನಿಲ್ಲ ಇಷ್ಟ ತಿಳಿದಾವಿದ್ಯಲ್ಲ ತಿಳಿದವ್ರಲೆ ಏನ್ ಹ್ಯಾಂಡ್ತಿ ಬೇಡ ಆಗಿಳತ್ತೀವಿ ನೀನ ಮತ್ತೊಬ್ರ ಬಾಲ್ ಬೇನತ್ತಿ ಕಡೆ ಮತ್ತೊಬ್ರು ಬಂದು ಒಯ್ವರಕ್ ನಾನು ಹ್ಯಾಂಡ್ತೀನಿ ಅಂದೇವು ಅಂದೇವು ಬೇಕಲ್ಲ ಹೊಳ್ಳಿ ನಾ ಕೇಳಕ್ ಬಾಳ ಹತ್ತಂಗಿಲ್ಲ ಏ ತಡನ ಇಲ್ಲ ಅಲ್ಲ ರಾಮಾಯಣಿಗೆ ಹೋದ ನಾ ಧಕ್ಕಿ ಕೊಟ್ಟಂಗ ಆಗ್ತತಿ ನಿನಗ ಆ ಮಾತು ಕೇಳಕ್ಕೆಲ್ಲ ಹೌದು ಹೌದ್ರಿ ಯಾಕ ತಮ್ಮ ಏನಾತ್ರಿ ಸ್ವತಃ ಮಾರಿಚ್ ಅನ್ನುವಂತ ರಾಕ್ಷಸ ಬಂದ ಮಾಯದ ಜಿಂಕೆಯಾಗಿ ಹೋದಾಗ ಹೌದು ಹೇಳ್ತಿ ನನ್ನ ಕೈಯಾಗಿನ ಆಳಂದೇ ಅದೇ ಕಾದಿತ್ತ ಸೀತಾ ನಾ ತರಾಮಲ್ಲ ನೀನ ಹೋಗ ನನ್ನ ಕೈಯಾಗಿನ ಆಳದಿನಿ ಅಂತೇಳಿ ಆಕಿನ ಕಳಿಸ್ಬೇಕು ನೀ ಯಾಕೆ ವಾದಿ ಮಾಡ ಯಾಕೆ ವಾದಿ ಬಸು ಅಂದ್ರೆ ಏನು ನೀ ನನ್ನ ಕೈಯಾಗಿನ ಆಳ ಸಣ್ಣ ಆಳಿದೆ ನೀ ಹೊರಗ ಪೋಸದಾರಿರು ಹೌದಲ್ಲ ನನ್ನ ಮನ್ಯಾಗ ನನ್ನ ಕೈಯಾಗ ಬಂದ ನೀ ಪಿಂಜಾರ ಪಿಂಜಾರ ಹೊರಗ ದೊಡ್ಡ ಮದಿ ಹೌದು ಹೌದು 10 ಮಂದಿನ ಕಡಿಯುವಂತ ತಾಕತ್ತ ನಿನಗೈತಿ ಹೌದಾ ಹೊರಗ ನೀ ಅಲ್ಲ ಅಷ್ಟ ನನ್ನ ಮುಂದ ಅಲ್ಲ ಮನ್ಯಾಗ ಪಿಂಜಾರ ಹೌದು ಎಟ್ ಹಾಕ್ತತಿ ಅಟ್ ತಿನ್ನೋದು ಸೋಮ ಹೇಳ್ದಂಗ ಗುದ್ಲಿ ಒಂದು ಕ್ವಾಟ ಕಳಿಸ್ತೈತಿ ಒಂದಾಗ ಎಕಡೆ ಮಾಡ್ಕೊತ ಹೌದು ಹೌದ್ರಲ್ಲೇ ವಯಕೋಸ ಅನ್ನಂಗಿಲ್ಲ ಅನ್ನಂಗಿಲ್ಲ ಸೋಮಾಕಿ ಮನ್ಯಾಗದಾಳ ತೇಳಿ ನಿಮ್ಮ 3 ಮಂದಿ ಮೈ ಮ್ಯಾಗಿನ ಹಂಗಿ ಇಸ್ತ್ರಿಯಾಗಿ ಬಂದಾವ್ ಬಂದವ್ರಲ್ಲೇ ಹಂಗೆ ತಿಪ್ಪ್ಯಾಗ ಬಿದ್ದ ನಾಯಾಗಿ ಬರ್ತಿದ್ರಲ್ಲಿ ಮಾಸ್ಯಾಳ ಊರಾಗ ಹಾಕಿ ಸರ್ಕಾರ ಮನ್ಯಾಗಿರ್ಲಿ ನಿಮ್ಮನ್ನ ಯಾವ ಮಾತಾಡ್ತಿದ್ದು ನಿಮ್ಮನ್ನ ಯಾವ ಮಾತಾಡಿಸ್ತಿದ್ದ ಯಾರು ಮಾತಾಡ್ತಿದ್ದ ಕಳಿಸಿದ ನುತ್ಸಾನಿ ಇಡ್ತಿದ್ದಿಲ್ಲ ಯಾವ ನಿಮಗ ಕೋನ ಪೂಚಾವ್ರು ಇದ್ದಿದ್ದಿಲ್ಲ ಅದಕ್ಕ ತಮ್ಮ ಏನಾತ್ರಿ ಒಂದ್ ಮಾತ ಇನ್ನ ರಾಮದೇವ ಅಂದ್ರ ಗಾಂಡ ಬಹಳ ದೊಡ್ಡವ ಹ್ಯಾಣತಿ ಕಮ್ಮಿ ಅಂದಿ ಅಂತ ಹೇಳ್ತಾನ್ರಲ್ಲೇ ಅಂತ 10 ತಲಿ ರಾವಣ ಹೌದು ಮೈ ಮ್ಯಾಲ ಹಾಕೊಂಡ ಬಿದ್ದಾನ ಶಿವ ಧನುಷ್ಯ ಬಾಣ ಹಾಕೊಂಡ್ ಬಿದ್ದಾನ್ರಲ್ಲೇ ತಿಳುವಳಿಕೆ ಬಂದಾವ ಅಂತ 10 ತಲಿ ರಾವಣ ಹೌದ ಬರೇ 7 ವರ್ಷದ ಕೂಸಿದಳ ಸೀತಾದೇವಿ ಜನಕರಾಜನ ಮನಿಯೊಳಗ ಕರೆ ಐತ್ರಿ ಭೂಮಿ ತೂಕದ ಬಾಣ ತಗೊಂಡ ಕುದುರೆ ಮಾಡಿ ಆಟ ಆಡ್ತಿದ್ದಳು ಹೊರಗ ಅಂಗಳಾಗ ಜನಕರಾಜನ ಮನಿ ಅಂಗಳಾಗ ಹೌದು ಹೌದ್ರಿ ಬಾಯ್ ಅದಕ್ಕ ರಾಮಾಯಣಿ ಒಳಗ ಒಂದು ಮಾತು ಹೇಳ್ಯಾರ ಏನಂತ್ರಿ ರಾಮನಿಕಿತ್ತ ಸೀತಾ 4,12,000 ವರ್ಷ ದೊಡ್ಡಕ್ಕೆ ಹೇಳಿ ಹಿಂಗ ಬರ್ದಿಟ್ಟಾರ ತಮ್ಮ ಹೌದು ಹೌದು ಏನ ಅವ್ರ ಮಳ್ಳೋ ಏನ ನೀ ಮಳ್ಳೋ ಏನ್ ಹಚ್ಚೇದಿ ಎಂಟ್ರದಾರನಿ ಇವನ ಮಳ್ಳ ಅಲ್ಲ ನಿನ್ನ ಹುಚ್ಚ ಬರಮರಡ್ಡಿ ನನಗೊಳೆ ತಂದ ಗಂಟು ಹಾಕಿರ್ಲಿ ಇದನ್ನ ನಾ ಮೆಟ್ಟಿಗೆ ಹೆಚ್ಚು ಪಾಳೆ ಬಂದದ ಇಂದ ದಪ್ಪನಿ ಬಗದು ಕೋಲ ತಮ್ಮ ಏನಾತ್ರಿ ಇನ್ನೊಂದು ಮಾತ ಮತ್ತೆ ಯಾವ ಮಾತ್ರ ಬಾ ಈ ಸ್ವತಃ ರಾಮದೇವಂದ ಸ್ವಲ್ಪ ಮನಸ್ಸು ಚಂಚಲ ಆಗೈತಿ ಒಂದು ಟೈಮ್ ಅದೊಳಗ ಆಗೇತ್ರಲ್ಲ ಸೀತಾನ ಬದ್ದಲ್ಲ ಹೌದು ಹೌದ್ರಿ ರಾವಣ ಬಂದ ಸೀತಾನ ಒಯ್ಯುವಾಗ ಆಕಿ ಎಲ್ಲ ತನ ಒಂದೊಂದು ಆಭರಣಗಳ ಒಕ್ಕೊತ್ ಹೋದಳಕಿ ಹೌದು ಹೌದ್ರಲ್ಲೇ ನನ್ನ ಮೈದ್ ನನ್ನ ಗಂಡ ನನ್ನ ಕೂನ ಹಿಡ್ಕೊತ ಬರ್ಲಿತ್ತು ನೋಡ್ಕೋತಿ ಹಾದಿಗೆ ತೇಳಿ ಪುಷ್ಪಕ ವಿಮಾನದೊಳಗೆ ತಗೊಂಡು ಹೋಗುವಾಗ ಅವಾಗ ಏನೈತ್ರಿ ಮುಂದೆ ತನ್ನ ಕೊಳ್ಳೊಳಗಿರುವಂತ ರುದ್ರಾಕ್ಷಿ ಮಾಲಿ ಅಂದ್ರೆ ಏನು ಆ ಮಾಲಿ ಒಂದು ತೆಳಗ್ ಹೋಗದಳು ಹೌದ್ರಿ ಮತ್ತೊಂದ್ರಿ ತನ್ನ ತೆಲಿಗೆ ಹಾಕಿರುವಂತ ಹೂವಿನ ಮಾಲಿ ಹರಿದು ಹೋಗದಳು ಖರೆ ಐತ್ರಿ ಮೂರನೇದ್ರಿ ನನ್ನ ಕೂನ ಹಿಡಿದು ಬರ್ಲಿ ಅಂತೇಳಿ ತನ್ನ ಕಾಲ ಒಳಗಿರುವಂತ ಕಾಲುಂಗ್ರ ಬಿಚ್ಚಿ ಹೋಗದಳ್ರಿ ಸೀತಾ ಹೋಗ್ಯಾಳ ಅನ್ನೋದು ಗೊತ್ತಾತ ಓದಾರ ಅನ್ನೋದು ಗೊತ್ತಾದ ಬಳಕ ರಾಮದೇವ ಲಕ್ಷ್ಮಣ ಬಂದು ಹುಡುಕ್ಯಾಡುವಾಗ ಅವಾಗ ಹೋಗೋ ದಾರ್ಯಾಗ ತಮ್ಮ ಹುಡುಕ್ಯಾಡ್ಕೊತ ಹೋಗೋ ದಾರ್ಯಾಗ ಮೊದಲು ಹೂವಿನ ಮಾಲಿ ಸಿಕ್ತ ಹೌದ್ರಿ ಅವಾಗ ರಾಮದೇವ ಅಂದ ಏನಂತ ನೋಡು ಲಕ್ಷ್ಮಣ ನಿಮ್ಮ ವೈನಿನ ಇಂತ ಹೂ ಹಾಕೋತಿಳು ತೆಲ್ಯಾಗ ಅಕ್ಕಿ ತೆಲೆ ಅಂದ ಐತೆ ನೋಡು ಅಂದಾಗ ಯಾವಂದ ಲಕ್ಷ್ಮಣ ಏನಂತನ್ರಿ ಅಣ್ಣ ನನಗ ಗೊತ್ತಿಲ್ಲೋ ಇದ ನನಗೂ ನಾನು ನೋಡಿಲ್ಲ ನನಗ ಗೊತ್ತಿಲ್ಲ ಅಂದ ಹೌದ್ರಿ ಮುಂದಕ್ಕೋತ ಬಂದ ಕೊಳ್ಳಾಗಿನ ಮಾಲಿ ತೋರಿಸಿದ ಅವಾಗ
ನೋಡು ಇದ್ರ ನಿಮ್ ವೈನಿದೈತಿ ನೋಡು. ನೋಡಿ ಈಗ್ರಿ. ಅಣ್ಣ ನನಗೂ ಗೊತ್ತಿಲ್ಲ, ನಾನ್ ನೋಡಿಲ್ಲ, ನನಗ ಗೊತ್ತಿಲ್ಲ ಇದು ಮಾಲಿನ ಅಂದ. ಹೌದ್ರಿ. ಮುಂದ ಹೋಗಂಡ್ಲಿ ಕಾಲುಂಗುರ ಸಿಕ್ಕು ಕೈಯಾಗ ಸಿಕ್ಕೂರ್ಲೆ ನೋಡು ಲಕ್ಷ್ಮಣ, ನೋಡ್ರಿ ಈಗ್ರಿ. ನಿಮ್ ವೈನಿ ಕಾಲುಂಗುರ ಹೋಗದಾಳ ಇವ ನೋಡು ಅಂತೇಳಿ ರಾಮದೇವ ಕುತ್ಕೊಂಡ ತನ್ನ ತಮ್ಮ ಆದಂತ ಲಕ್ಷ್ಮಣ ಕೇಳ್ತಿದ್ದ. ಏನಂತ ಕೇಳ್ತಿದ್ದೇವ? ಅವಾಗ ಲಕ್ಷ್ಮಣ ಅಂದ, ಅಣ್ಣ ಹ ಬರೋಬರಿ ಐತಿ ವೈನಿ ಅದಾವ ಕಾಲಾಗಿನ ಕಾಲುಂಗುರ ಅಂದ. ಅವಾಗ ಕಂಡು ಹಿಡಿದು ಹೇಳ್ತಾನ. ಅವಾಗ ಒಂದ್ ಮಾತಂದನ್ರಿ ರಾಮದೇವ ಲಕ್ಷ್ಮಣ. ಏನಂತಂದಾನೇವ? ಏ ಲಕ್ಷ್ಮಣ ಯಾಕೋ ಹ ತಲೆಯಾಗಿನ ಹೂ ತೋರಿಸ್ರ ಇಲ್ಲಂದಿ, ಕೊಳ್ಳಾಗಿನ ಮಾಲಿ ತೋರಿಸ್ರ ಇಲ್ಲಂದಿ, ಕಾಲುಂಗರ್ ತೋರ್ಸಂಟ್ಲಿ ಹೌದು ನಮ್ಮ ಕೆತ್ತಿ ಯಾಕೋ ಲಕ್ಷ್ಮಣ ಅಂದವ. ಅಂದ ಹಾಗೆ ಏನೈತ್ರಿ? ಸ್ವಲ್ಪ ಮನಸ್ಸು ಜರಿತ ಅವಾಗ ಅಂದ, ಅಣ್ಣ ಅಂದಿವ ಲಕ್ಷ್ಮಣ. ಹೌದು. ನಾನು ಹೊತ್ತು ಮುಣಿಗಿರ ಅಣ್ಣನ ಹೆಂಡತಿ ನನಗೊಂದು ತಾಯಿ ಸಮಾನ ತಿಳ್ಕೊಂಡ ಆಕಿ ಕಾಲ ನೋಡಿನಿ, ಅದಕ್ಕೆ ನನ್ನ ಕಾಲುಂಗರ್ ಕಂಡಿಡ್ದ ನಿಮಿನ ಆಕಿ ಮಾರಿ ಅಂತದೈತಿ ಇನ್ನತ್ತ ನಾನು ನೋಡಿಲ್ಲ ಅಂದ. ಹೌದು ಹೌದ್ರಿ. ಅಂತವ ಮನಸ್ಸು ಜಾರ ಏನಂದ್ರ ತಮ್ಮ ನಿನ್ನಂತವ್ ಯಾವ ಗಿಡ ತಪ್ಪಲು ಎಲ್ಲೆಲ್ಲೋ ಏನೇನೋ ಆಗಿ ಹೋಗಿಬಿಟ್ಟ ಅವ್ ಕಿವ್ ತಮ್ಮ ಬಂದಾನ್ರಿ ಪೈ. ನಿನಗ ಮತ್ತ ಎಲ್ಲಾ ನೀನ ಗಾಂಡ ದೊಡ್ಡವ ಇದ್ದಂದ್ರ ಹೌದು ಮಾಡ್ಕೊಂಡ ಹೆಣ್ತಿನ ತಂದ ಅಗ್ನಿ ಪರೀಕ್ಷೆ ನೀ ಮಾಡಿಸ್ತಿದ್ದಿಲ್ಲ. ಸ್ವತಃ ಸೀತಾನ ತಂದ ಕಿಶಿಂದ ರಾವಣ ನಿನ್ನ ಓದಾನಂದ್ರ ಹಂಗ ಬಿಟ್ಟಿರ್ತಾನೇನ. ನೀ ಕರೆ ಇದ್ದಂದ್ರ ಬೆಂಕಿಯಾಗ ಸುಡಂಗಿಲ್ಲ, ಬೆಂಕಿಯಾಗ ಕುತ್ಕೊಂಡು ಅಗ್ನಿ ಪರೀಕ್ಷೆ ಮಾಡಿಸ್ತಾನಂದ ಸ್ವತಃ ರಾಮದೇವ. ಆ ಮಾತಂದದಕ್ಕಾಗಿ ಹೊಳ್ಳಿ ಒಂದ್ ಅಗದಾಗೈತಿ. ಏನಾಗಿದ್ರ ಬಾ ನನ್ನ ಗಂಡ ನನ್ನ ಮೇಲೆ ಸಂಶಯ ಪಟ್ಟ ಹಿಂಗ ಮಾಡ್ಯಾನಂದ್ರ ನಾ ಹೊಳ್ಳಿ ನಿನ್ನ ಕೈ ವಶ ಆಗೋದು ಬೇಡತಿ. ಹೊಳ್ಳಿ ಭೂಮಿ ತಾಯಿನ ಕರ್ಕೊಂಡ ಭೂಮಿ ತಾಯಿಗೆ ಶರಣಾಗಿ ಭೂಮಿ ತಾಯಿ ಒಡಲೊಳಗೆ ಹೋಗ್ಯಾಳಕಿ. ಸಿಕ್ಕುದು ಭೂಮಿಯಾಗ ಹೊಳ್ಳಕಿ ಹೋದದು ಭೂಮಿಯಾಗ. ಮತ್ತ ಮಣ್ಣಿನ ಸುದ್ದಿಯಲ್ಲಿ ಉಳಿತ ರಾಮದೇವಂದ ಮಕ್ತುಮ್ ಇಲ್ಯಾಕ ಬಂದ ನಡಿಲಿ. ಹತ್ರಿ ಋಷಿಯನ ಸುಯ್ಯ ಏಕನಿಷ್ಠೆ ಒಂದೇ ಮನಸ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಮಾಡಬೇಕು ಅಂದರ ನಾಶ. ಅವರನ್ನ ನೋಡಿ ಹಿರಿ ಏನ್ ಮಾಡ್ತಾಳು? ಏ ಮನಸ್ಸಿನಲ್ಲಿಯ ಸಂತೋಷ ಏ ತಾಸಿ ಮಕ್ಕೊಟ್ಟ ಕೂಡ್ರಸಿ ಬಿಟ್ಟಾಳ ತುಸುವ ಇಲ್ಲ ಆಯಾಸ. ಪಂಚ ಪಕ್ವಾನ ಅಡಿಗೆಯ ಮಾಡೋ ಏ ಸಕ್ಕರೆ ಶಾವಿಗೆ ಪಾಯಸ ಏ ಮೂರು ಮಂದಿಗಕ್ಕಿ ಅಡಿಯ ಬಡಸ ಉಣಬೇಕಂತಾನ ಜಗದೇಶ. ನಮಗ್ ಹೇಳ್ತಾನ ಧರ್ಮದಿಂದ ನಡೀರಿ ಅಂತ ಹೇಳ್ತಾನ್ರಲ್ಲ. ಪುಣ್ಯ ಮಾಡ್ರಿ ಧರ್ಮದಿಂದ ನಡೀರಿ. ಹೌದ. ಮತ್ತ ನೀವ ಮೂರು ಮಂದಿ ಕೂತ ಮತ್ತೊಬ್ಬರ ಹೆಂಡ್ರ ಕಡೆ ಹೋಗಿ ಬಾತ್ಲೆಯಾಗಿ ನಮಗ್ ಹೊಟ್ಟಿಗೆ ನೀಡತ್ತೀರಿ. ಎಲ್ಲಿ ಉಳಿತ ನಿಮ್ಮ ಮೂರು ಮಂದಿ ಕೈಯಾಗ ಧರ್ಮ? ಎಲ್ಲಿ ಉಳಿತಪ್ಪ? ಗಂಡ ಹಾಡೋರು ಜಗ ಆಳವ್ರು. ಹೌದ. ಜಗ ಆಳುವಂತ ಪರಮಾತ್ಮ 14 ಲೋಕ ಪಾಲನೆ ಮಾಡೋ ವಿಷ್ಣು ಸೃಷ್ಟಿಕರ್ತ ಬ್ರಹ್ಮದೇವ. ಹೌದ್ರಿ. ಮೂರು ಮಂದಿ ಕೂಡಿ ಹೋಗಿ ಅತ್ರಿ ಋಷಿ ಹೆಂಡತಿ ಅನಸೂಯನ ಮನ್ಯಾಗ ಹೋಗಿ ನೀ ನಿಸ್ಸಂಗಾಗಿ ನೀಡ್ರ ನಾವು ಅಟ್ಟ ಹೊಟ್ಟಿಗೆ ಉಣ್ತೀವಿ, ಇರ್ಲಿಕ್ಕ ಉಣಂಗಿಲ್ಲ ಅಂದ್ರಿ ನಿಮ್ಮ ಮೂರು ಮಂದಿ ಕೈಯಾಗಿ ಎಲ್ಲಿ ಉಳಿತ ಧರ್ಮ? ಬೇಕಲ್ಲ, ಧರ್ಮ ಉಳಿಲಿಲ್ಲ. ಹೋದು ಪರಸ್ತ್ರೀಯರಿಗೆ ಮುಟ್ಟಬೇಡ ತಟ್ಟುವುದು ದೋಷ, ಮುಟ್ಟಿ ಎಷ್ಟು ಮಂದಿ ನಷ್ಟ ಮಾಡಿಕೊಂಡಾರ ಅಂಶ. ಹೌದು. ಬೃಹಸ್ಪತಿ ಹೆಂಡತಿ ತಾರ ಸೂರರಲ್ಲಿ ಲೇಸ, ಗುರುತಾಯಿ ಮೇಲೆ ಅಸುರ ಚಂದ್ರ ಮಾಡಿದಾನೋ ಮನಸ. ಬತ್ತಿಸ ಕಳೆಯುಳ್ಳ ಚಂದ್ರ ಆಗಿ ಕುತ್ತ ಅರ್ಧ ಅಂಶ. ಅರ್ಧ ಚಂದ್ರ ಆಗಿಲ್ಲ, ಕಳಿ ಕಮ್ಮಿ ಆಕೋತ ಬಂದಾವ ಅಲ್ಲದ ಕೆಲಸ ಮಾಡಿದಕ್ಕಾಗಿ. ಹೌದ್ರಿ. ಅದಕ್ಕ ಇನ್ನೊಂದು ಮಾತು ಹೇಳ್ಯಾರಿ. ಯಾವ ಮಾತ್ರಿ? ಮತ್ತ ಏನ ಮಾಡ್ರು ಮ್ಯಾಲ ಪರಮಾತ್ಮನ ಆಶೀರ್ವಾದ ಬೇಕು. ಹೆಂಗಂದ್ರ ಲಾಡ್ಲ್ಯಮ್ಮ ಶೇಖನ ಆಶೀರ್ವಾದ ಇತ್ತಕ್ಕಿಗೆ ಹೇಳತ್ತಿ ಹೇಳ್ತಾನ್ರಿ.
ಹುಚ್ಚಪ್ಪ ಬಾಳ ದೂರ ಬೇಡ ನಡಿ, ಇಲ್ಲೇ ನಿನಗೆ ತೋರಿಸ್ತಾನ ಬಬಲಾದಿ ಊರಾಗ. ಹೌದ್ರಿ. ವರ್ಷಕ್ಕೊಮ್ಮೆ ಶಿವರಾತ್ರಿ ಸುತ್ತ ಸದಾಶಿವ ಮುತ್ಯಾನ ಜಾತ್ರೆ ಒಳಗ ತೇರ್ ಎಳಿತೈತಿ. ಎಳಿತೈತ್ರಿ. ಆ ತೇರ್ ಎಳಿಬೇಕಾದ್ರ ಹಾ ಹಂಗ ಎಳಿಯಂಗಿಲ್ರಿ ಅದು. ಮತ್ ಹೆಂಗ್ ಎಳಿತೈತ್ರಿ? ಸದ್ದ ಭೂಮಿ ಕಲಿಯುಗದೊಳಗ ನಡೆಯೋ ಘಟನೆ ಮತ್ತೆ ಅದು ಹುಟ್ಸ್ಕೊಂಡೇನಲ್ಲ. ಹೌದಲ್ಲ. ವರ್ಷಕ್ಕೊಮ್ಮೆ ಶಿವರಾತ್ರಿ ಸುತ್ತ ಸದಾಶಿವ ಮುತ್ಯಾನ ತೇರ್ ಎಳಿಬೇಕಾದ್ರ ಏನಾಗ್ತೈತ್ರಿ? ತೇರಿಗೆ ಮ್ಯಾಲ ಕಳಸಕ್ಕ ಚಂದ್ರವ್ ತಾಯಿ ಸೀರಿ ಸುತ್ತತನ ತೇರ್ ಮುಂದಕ್ಕೆ ಎಳಿಯಂಗಿಲ್ಲ. ಎಳೆಯಂಗಿಲ್ರಿ ಬಾ. ಚಂದ್ರವ್ ತಾಯಿ ಸೀರಿ ಸುತ್ತಿರನ ಹಾ ಗೊಳ್ಳಂಗ ಗೊತ್ತಾಗ ಎಳಿತ ನೋಡ್ರಿ ಮದರಿ ಅಪ್ಪನ ತೇರ. ಹೌದ್ರಿ ಖರೆ ಐತಿ. ಅವಂಗ ಸೀರಿ ಬೇಕು, ಇವ್ರ ಗಣಪತಿಗೆ ಕುಬಸ್ಬೇಕು, ಇವಂಗ ಜಂಪರ್ ಪೀಸ್ ಬೇಕು, ಮನ್ಯಾಗ ಅವ ಬೇಕು, ಎಲ್ಲದಕ್ಕೂ ಬೇಕ ಬೇಕಲ್ಲ. ಅದಕ್ಕ ತಮ್ಮ ಅಕ್ಕಿನ ಬಿಟ್ರ ನಿನಗ ಏನೋ ನೇಗಿಲ್ಲ. ಹೌದ್ರಿ. ಅಕ್ಕಿನ ಬಿಟ್ರ ನಿನಗ ಮತ್ತೊಂದ್ ಹುಳ ಹುಟ್ಸೋ ತಾಕತ್ತಾಗಿಲ್ಲ. ಆಗಿಲ್ರಿ. ನನ್ನಿಂದ ಆಗೇತಿ ಎಲ್ಲ ಅಂತ ಹೇಳಿದಿ. ಮಹಿಷಾಸುರನ ಮರ್ದನ ಮಾಡುವಾಗ ಆದಿಶಕ್ತಿ ಪಾದಕ್ಕೆ ಯಾಕೆ ಬಂದ್ ಬಿದ್ದಿ? ಯಾಕೆ ಬಂದ್ ಬಿದ್ರಿ ಬಾ ಬಸು? ಇಲ್ಲ ನಾವ ಮರ್ದನ ಮಾಡ್ತೀವ, ಅನ್ಬೇಕಲ್ಲ, ನಾವ ಹೊಡಿತೀವ ಅನ್ಬೇಕಾಗಿತ್ತಲ್ಲ. ಅನ್ಬೇಕಾಗಿತ್ತು. ಅಕ್ಕಿ ಕಾಲಿಗೆ ಯಾಕೆ ಬಂದ್ ಬಿದ್ದಿ? ಯಾಕೆ ಬಿದ್ರಿಪ್ಪ? ಸ್ವತಃ ನಿಮ್ಮ ದೇವರುಗಳ ಬಂದ ಆದಿಶಕ್ತಿ ಕಾಲಿಗೆ ಬಿದ್ದ ಕೇಳ್ತಾವ. ಯವ್ವ ಏನಂತ್ರಿ? ಮಹಿಷಾಸುರ ವರ ಪಡದಾನ. ಹೌದ್ರಿ. ಹೆಣ್ಣಿನಿಂದ ನಾನು ಮರ್ದನ ಆಗ್ಬೇಕತ್ತ ವರ ಪಡದಾನ. ಹೌದಲ್ಲ. ಈಗ ನಿನ್ನಿಂದ ಅಟ್ಟ ಅವನ ಮರಣ ಐತಿ, ನಾವ್ ಗಣಸರು ಹೋಗಿ ಹೊಡೆದ್ರ ಅವ ಸಾಯಂಗಿಲ್ಲ. ಹೌದ್ರಿ. ಬಂದಾಕಿ ಕಾಲಿಗೆ ಬಿದ್ದು ಕೇಳ್ಕೊಂಡಾಗ ಆದಿಶಕ್ತಿ ಹೇಳ್ತಾಳೆ, ನಡ್ರಿ ಇದೇನು ದೊಡ್ಡದಾಗದ, ಮಹಿಷಾಸುರನ ಹೊಡಿಬೇಕ. ಯಾವಾಗ ತಾವ ಸ್ವತಃ ದೇವರುಗಳು ಕುತ್ಕೊಂಡು ಇವ್ರ ಅಪ್ಪಗಳು ಕುತ್ಕೊಂಡ ಹೇಳ್ಯಾರ. ಏನಂತ ಹೇಳ್ಯಾರಿ? ನಮ್ಮ ಕೈಲೇ ಹೊಡಿದ ಆಗಂಗಿಲ್ಲ, ಖರೆ ನಮ್ಮ ಕೈಯಾಗಿನ ಅಸ್ತ್ರ ಶಸ್ತ್ರಗಳೆಲ್ಲ ನಿನ್ನ ಕೊಡ್ತೀವಿ. ಯಾಕ್ರಿ ತನಗ ಕುಣಿಲಾಕ ಬರ್ಲಿಕ್ಕ ನೆಲ ಡೊಂಕೈತಿ ಅನ್ನೋದು ಇದಕ್ಕ ಅಂದಾರ ನೋಡ್ರಿ. ಮದ್ರಿ ಬಸು ತನಗ ಹೊಡಿಲಾಕ ಬರ್ಲಾರ್ದಕ್ಕಾಗಿ ಮಂದಿ ಕೈಯಾಗ ಶಸ್ತ್ರ ಕೊಟ್ಟು ಸುಮ್ಮ ಕುಂಡ್ರದ ಅಂದ್ರ ಏನೋ ಏನ್ರಿ? ಮಂದಿ ಹೊಲದಾಗ ಡೆಬ್ಬಿ ಬಾರಿಸಿ ಗುಬ್ಬಿ ಹಾರಿಸೋದ ಕರೆ ಸ್ವಂತದ ಏನ ಅಲ್ಲ. ಇಲ್ಲದ ಸ್ವತಃ ಕೈ ಒಳಗಿನ ಅಸ್ತ್ರ ಶಸ್ತ್ರ ಎಲ್ಲ ಕೊಟ್ರಲ್ಲ ಆದಿಶಕ್ತಿಗೆ ಹೇಳ್ತಾರ. ಏನಂತ? ತಗೋಯವ ಇವೆಲ್ಲ ತಗೋ, ಕರೆ ನೀನ ಮರ್ದನ ಮಾಡ್ಬೇಕಾಗೈತಿ ಅಂದಾಗ ಹೌದ್ರಿ ಹೋಗಿ ಮಹಿಷಾಸುರ ಹೇಳ್ತಾಳ, ಮಹಿಷಾಸುರ ಯಾಕೋ ಬಾಳ ಕಾಗಾಳಿ ನಡೆಸಿದ ಮಗನ ಇಂದ ಬಾ ನನ್ನ ಸಂಗಾಟ ಯುದ್ಧ ಆಡ್ಲಕ್ಕ ಅಂದಳಕಿ. ಅಂದಾಗ ಮಹಿಷಾಸುರಂದ ದಿನನಿತ್ಯ ನಾನು ಗಣಸರು ಬರ್ತಿದ್ದು ಇಂದ ಹೆಂಗಸ ಬಂದೈತಿ ಅಂದ್ರ ಹೌದು ನನ್ನ ಮರನ ಕಚ್ಚಿತೈತಿ ಅಂತ ಓಡ್ಲಕತ್ತ. ಓಡಿದ ಅಡಗಲಕ್ಕ ಜಾಗ ಸಿಗ್ಲಿಲ್ಲ. ಇವ್ ಓಡು ಹಾದ್ಯಾಗ ಒಂದು ದೊಡ್ಡದ ಕ್ವಾಣ ನಿಂತಿತ್ತು. ಆ ಕಡೆ ನೋಡಿದ ಕ್ವಾಣಿನ ಮುಕ್ಕಳ್ಯಾಗ ಹೊಕ್ಕ ದೂರ ನಿಂತ ನೋಡ್ತಾಳ, ಮಹಿಷಾಸುರ ಹಲೋ ಮಗನ. ಹೌದು. ಅಡಗಲಕ್ಕ ಜಾಗ ಇಲ್ಲ ತಿಳಿ ಕ್ವಾಣಿನ ಮುಕ್ಕಳ್ಯಾಗ ಹೊಕ್ಕ ಹೊಟ್ಯಾಗ ಅಡಕಾಗ್ಯದಿ ಅಂಜಿ ಏನ ಬಾಯಿಲೆ ಜಿಗಿತಾನ ಬಾ ತಿಳ್ಕೊಂಡ ಬಲಗಾಲ ಕಡದ ಕ್ವಾಣಿನ ಬಾಯಾಗ ಅಡ್ಡ ಕೊಟ್ಟ ರುಂಡ ಹೊಡೆದ ಮಹಿಷಾಸುರ ಮರ್ದಿನಿ ಅಂತ ಹೇಳಿ ನಾಮ ಪಡೆದ. ನಾಮ ಬಿರ್ದ ಬತ್ರಲೆ ಸದ್ದ ಈಗ ನಡು ದುರ್ಗಗೂ ವರ್ಷಕ್ಕೊಮ್ಮೆ ಕ್ವಾಣ ಕಡಿತಾರ. ಆಕಿಗೇನ ಕ್ವಾಣ ಬೇಕಾಗೈತೇನ? ಇಲ್ಲ. ಒಳಗ ದೈತ್ಯ ಹೊಕ್ಕಾನ ವರ್ಷಕ್ಕೊಮ್ಮೆ ಆ ದುರ್ಗವನ್ ಮುಂದ ಆ ದೈತ್ಯನ ಮರ್ದನ ಆಗ್ತೈತಿ. ಅದಕ್ಕೆ ಆಕಿಗೆ ಆ ದೇವಿ ಮುಂದೆ ಕ್ವಾಣನ ಕಡಿಬೇಕಾಗೈತಿ. ಆ ದುರ್ಗವಾಗ ಆ ಕ್ವಾಣ ಕಡಿದಾರ. ಹೌದ್ರಿ. ಇನ್ನು ಮಸೀಮ್ನಾಳ ದುರ್ಗವಾಗ ಬಂದೈತಿಲ್ರಿ ಮದರಿ ಕ್ವಾಣ ಬಂದೈತಲ್ಲ ಸ್ವಕ್ಕಿಂದ